ಕ್ರಿಯೇಟಿವ್ ತಂಡ ಸಂಸ್ಥೆಯಿಂದ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಈಗಾಗಲೇ ಕ್ರಿಯೇಟಿವ್ ಮೊದಲನೆಯ ಬಾರಿಗೆ ಮಹಿಳೆಯರಿಗೋಸ್ಕರ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅನ್ನು ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಸ್ಯಾಂಡಲ್ವುಡ್ ನಟಿಯರು ಹಾಗೆ ಆಕ್ಟರ್ಸ್ ಹಾಗೆ ಮಾಡೆಲ್ಸ್ಗಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇವರಿಗೆಲ್ಲ ಒಬ್ರು ಮೆಂಟರ್ ಅಂತೂ ಇರಲೇಬೇಕಲ್ವಾ, ಇವರಿಗೆಲ್ಲ ಯಾರಾದರೂ ಒಬ್ರು ಮೆಂಟರ್ ಬರಲೇಬೇಕು. ಆ ಮೆಂಟರ್ ಯಾರು, ಅವ್ರು ಯಾವ ರೀತಿಯಾಗಿ ಇವರಿಗೆ ಪ್ರಾಕ್ಟೀಸ್ ಮಾಡ್ತಾರೆ, ಅವರ ಹಿನ್ನೆಲೆ ಏನು ಅನ್ನೋದನ್ನು ಅವರನ್ನೇ ಕೇಳ್ತಾ ಹೋಗೋಣ ಬನ್ನಿ. ಎಸ್, ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ದಿವ್ಯಾ ಜ್ಞಾನನ್ ಅಂತ. ಓಕೆ, ನೀವು ಎಲ್ಲೆಲ್ಲ ಆಡಿದ್ದೀರಾ? ಇವರಿಗೆಲ್ಲ ಮೆಂಟರ್ ಆಗಿ ಬಂದಿದ್ದೀರಾ ಅಲ್ವಾ, ಎಲ್ಲೆಲ್ಲ ಆಡಿದ್ದೀರಾ, ನಿಮ್ಮ ಹಿನ್ನೆಲೆ? ನಾನು ಕರ್ನಾಟಕ ಸ್ಟೇಟ್ ಸೀನಿಯರ್ ಟೀಮ್ಗೆ ಆಡ್ತಾ ಇದ್ದೀನಿ. 15 ವರ್ಷದಿಂದ ಆಡ್ತಾ ಇದ್ದೀನಿ ಕ್ರಿಕೆಟು. ಅಂಡರ್ 23 ಅಂಡರ್ 19ನಲ್ಲಿ ನಾಯಕಿಯಾಗಿ ಆಡಿದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ ಈ ಥರ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಈ ಥರ ಎಲ್ಲರಿಗೂ ಟ್ರೈನ್ ಮಾಡೋದು. ಯಾಕಂದರೆ ಹೆಣ್ಮಕ್ಳು ಕ್ರಿಕೆಟ್ ಆಡೋದು ಅಂದರೆ ನನಗೆ ತುಂಬಾ ಇಷ್ಟ. ನೋಡೋಕ್ಕಾಗಲಿ ಇಲ್ಲ ಪ್ರೋತ್ಸಾಹ ಮಾಡೋಕ್ಕಾಗಲಿ, ಅದರಲ್ಲೂ ಎಲ್ಲ ನಟಿಯರು ಬಂದು ಸೀರಿಯಲ್ ಆ್ಯಕ್ಟ್ರೆಸ್ ಆಗಿರ್ಬೋದು, ಆ್ಯಕ್ಟ್ರೆಸ್ ಮತ್ತು ಎಲ್ಲ ಬರೋದ್ರಿಂದ ತುಂಬ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಸ್ಪೋರ್ಟ್ನ ಆಡ್ತಾ ಇದ್ದಾರೆ ಅಂದರೆ ಅದು ಎಸ್ಪೆಷಲಿ ಕ್ರಿಕೆಟು ನೋಡೋಕ್ಕೆ ಮತ್ತು ಹೆಲ್ಪ್ ಮಾಡೋದಕ್ಕೆ ಮತ್ತು ಎಲ್ಲರಿಗೂ ಕೋಚ್ ಮಾಡೋದಕ್ಕೆ ನೋಡೋದಕ್ಕೂ ತುಂಬ ಖುಷಿ ಆಗುತ್ತೆ. ಈಗಾಗಲೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಾ ನೀವು? ಹೌದು, ಇವತ್ತು ಆ್ಯಕ್ಚುಲಿ ಬಂತು ನನಗೆ ಕಾಲು, ಈ ಥರ ಒಂದು ಮೆಂಟರಾಗಿ ಬಂದು ನಮ್ಮೆಲ್ಲ ಹುಡುಗರಿಗೆ ಹೆಲ್ಪ್ ಮಾಡಿ ಅಂತ ಬಂತು. ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿಗೆ ಕಾಲ್ ಬಂತು. ಸೊ ನಾನಲ್ಲಿ ಜಿಮ್ ಮಾಡ್ತೀನಿ ಯೂಶ್ವಲಿ. ನಮ್ಮ ಟ್ರೈನರ್ ಕಾಲ್ ಬಂತು, ನಿಮ್ಮ ಅಕಾಡೆಮಿಲಿ ಒಂದು ಇಂಡಿಯಾ ಎ ಆಡಿರೋ ಹುಡುಗಿ ಇದ್ದಾಳೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಕಳಿಸ್ತೀರಾ ಅಂತ ಫೋನ್ ಬಂದಿತ್ತು ಅವ್ರಿಗೆ. ಸೊ ಅವ್ರು ಇಟ್ಕೊಂಡು ಕಳಿಸ್ತೀವಿ ಅಂತ ಹೇಳಿ ನಾನು ಬಂದು ಇವತ್ತು ಎಲ್ಲರಿಗೂ ಮೀಟ್ ಮಾಡಿ ಎಲ್ಲರಿಗೂ ಕೋಲಾರ ಟೀಮ್, ಮೈಸೂರು ಟೀಮ್ ಮತ್ತು ಬೆಂಗಳೂರು ಟೀಮ್ ಎಲ್ಲರೂ ನೋಡಿದ್ದೀನಿ. ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಹುಡುಗಿರು ತುಂಬ ಎನರ್ಜೆಟಿಕ್ ಆಗಿದ್ದಾರೆ. ಗೇಮ್ಗೆ ಹೊಸದಲ್ವಾ, ತುಂಬ ಎನ್ಕರೇಜ್, ತುಂಬ ಎಂತೂಸಿಯಾಸ್ಟಿಕ್ ಆಗಿದ್ದಾರೆ. ಎಲ್ಲರೂ ಕ್ಯೂರಿಯಾಸಿಟಿಯಿಂದ ತುಂಬ ಕಲ್ತ್ಕೊತಿದ್ದಾರೆ, ಹೊಸ ಪ್ರಯತ್ನಗಳನ್ನೂ ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾಗುತ್ತೆ ಈ ಥರ ಹೆಣ್ಮಕ್ಳು ಕ್ರಿಕೆಟ್ ಆಡ್ತಾ ಇರೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಕಲಿಸ್ಕೊಡಿ. ಆಲ್ ದ ಬೆಸ್ಟ್. ನಮ್ಮ ನಟಿಯರು ಬೆಸ್ಟ್ ಕಪ್ ಗೆಲ್ಲಬೇಕು ಅವರು ಎಲ್ಲರೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ನಿಮ್ಮ ಹೆಸರು ಏನು, ನಿಮ್ಮ ಹಿನ್ನೆಲೆ ಏನು, ಇವರಿಗೆ ಮೆಂಟರ್ ಆಗಿ ಬಂದಿದ್ದೀರಾ ಫಸ್ಟ್ ಟೈಮ್, ಹೇಗೆ ಅನ್ನಿಸ್ತಾ ಇದೆ? ಮ್ಯಾಮ್, ನನ್ನ ಹೆಸರು ಗಂಗಾ ಅಂತ. ನಾನು ಇಂಡಿಯನ್ ಬ್ಲೈಂಡ್ ಕ್ರಿಕೆಟ್ ಆಡಿದ್ದೀನಿ ಇಂಟರ್ನ್ಯಾಷನಲ್ಲು. ಆ್ಯಕ್ಚುಲಿ ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಬ್ಲೈಂಡ್ ಆದರೂ ಕೂಡ, ನಾನು ಬ್ಲೈಂಡ್ ಕ್ರಿಕೆಟ್ ಆಡಿರೋದು ನಾರ್ಮಲ್ ಅಲ್ಲ, ಬಟ್ ಆದರೂ ಕೂಡ ಇಲ್ಲಿ ನನ್ನ ಮೆಂಟರಾಗಿ ಕರೆದಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಬ್ಲೈಂಡ್ ಆಗಿದ್ರೂ ಕರೆದು ನಮಗೆ ಪ್ರೋತ್ಸಾಹ ನೀಡಿದ್ರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನನ್ನ ಗುರುತಿಸಿದ್ದಕ್ಕೆ ನನಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಸೊ ನನಗೇನಂದರೆ ವುಮೆನ್ಸ್ ಅಂತ ಏನು ಬೇರೆ ಭೇದ ಭಾವ ಇಲ್ಲ. ಸೊ ಎಲ್ಲರೂ ಈಕ್ವಲ್, ಅದೇ ಥರ ಚೆನ್ನಾಗಿ ಆಡ್ತಾ ಇದ್ದಾರೆ ಇವರು. ನನಗಂತೂ ತುಂಬ ಖುಷಿ ಆಯಿತು ಎಲ್ಲರನ್ನೂ ನೋಡಿಬಿಟ್ಟು. ಆಮೇಲೆ ಬೇಸಿಕ್ಕು ಅದು ಇದು ಆಡ್ತಾ ಇದ್ದೀರಾ ನಮ್ಮ ಹುಡುಗಿರೆಲ್ಲರೂ? ಹಾಂ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಮ್ಯಾಮ್. ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ನಾನಿವಾಗ ಇಂಡಿಯನ್ ಅಥ್ಲೆಟಿಕ್ IA ಟ್ರೈನ್ ಅಪ್ ಮಾಡ್ತಾ ಇರೋದು. ನನಗೆ ರೋಷನ್ ಸರು ಮತ್ತು ವಿಕ್ರಮ್ ಸರ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಅವ್ರ ಅಂಡರಲ್ಲೇ ಟ್ರೈನಿಂಗ್ ಮಾಡಿ, ಸೊ ನಾನು ಬಂದುಬಿಟ್ಟು ಬೇರೆಯವ್ರಿಗೆ ಇನ್ನಂದರೆ ಬೇರೆ ಕಡೆ ಬಂದುಬಿಟ್ಟು ಮೇಂಟೆನೆನ್ಸ್ ಆಗಿ ಮಾಡ್ತಾಯಿದ್ದೀನಿ. ಖುಷಿ ಆಯಿತು. ಆ್ಯಕ್ಚುಲಿ ನಾನು ಬ್ಲೈಂಡ್ ಕ್ರಿಕೆಟ್ ಆಡಿರೋದು, ನಾರ್ಮಲ್ ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ. ರೂಲ್ಸು ರೆಗ್ಯುಲೇಷನ್ಸ್ ಸೇಮ್ ಆಗಿರುತ್ತೆ. ಸೊ ನಾವು ಆಡೋ ಮೆಥಡ್ ಚೇಂಜ್ ಆಗಿರುತ್ತೆ ಅಷ್ಟೇ. ಬಟ್ ನಂಗೆ ತುಂಬ ಖುಷಿ ಆಯಿತು ಮ್ಯಾಮ್. ಥ್ಯಾಂಕ್ ಯು. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ನೀವು ಕೂಡ ನೋಡ್ತಾ ಇರಬೇಕಲ್ವಾ, ಈಗ ಎಲ್ಲ ನಟಿಯರಿಗೂ ಒಬ್ಬರು ಮೆಂಟರ್ ಅಂತಲೂ ಕೂಡ ಇರಲೇಬೇಕು. ಈಗಾಗಲೇ ಮೆಂಟರ್ ಕೂಡ ಬಂದಿದ್ದಾರೆ, ಆಗಾಗಲೇ ನಟಿಯರು ಕೂಡ ಈಗಾಗಲೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಾವು ಜೂನ್ 20 ಮತ್ತು 21 ಆ ಮ್ಯಾಚಲ್ಲಿ ನೋಡೋಣ ಯಾರು ವಿನ್ ಆಗ್ತಾರೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಂಕಿತಾ ಶೆಟ್ಟಿ, ವಿಸ್ತಾರ ನ್ಯೂಸ್.